ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವರ್ಷ ಭವಿಷ್ಯ ಮಿಥುನ ರಾಶಿಯವರ 2025ನೇ ವರ್ಷ ಭವಿಷ್ಯ ಹೇಗಿರಲಿದೆ, ವಿಶೇಷವಾಗಿ ಹೇಳಬೇಕೆಂದರೆ ಶನಿ ಹಾಗೂ ಗುರು ರಾಹುವಿನ ಸಂಚಾರ ಫಲದ ಪ್ರಭಾವ ಮಿಥುನ ರಾಶಿಯವರ ಮೇಲೆ ಉತ್ತಮವಾಗಿದೆಯೋ ಅಥವಾ ಶುಭ ಕೊಡುತ್ತೋ ಅಥವಾ ಅಶುಭ ಫಲಗಳನ್ನ ಕೊಡುತ್ತೋ, ಯಾವ ವಿಚಾರದಲ್ಲಿ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಕೆಲಸ, ಕಾರ್ಯ, ಶಿಕ್ಷಣ ಹಾಗೂ ಸಂಬಂಧಗಳ ಮಧ್ಯೆ ಏನಾದರೂ ಏರಿಳಿತಗಳನ್ನು ತಂದು ಕೊಡುತ್ತಾ, ತೊಂದರೆ ತಾಪತ್ರೆಯಲ್ಲಿಯೇ ಈ ವರ್ಷವಿಡೀ ಮಿಥುನ ರಾಶಿಯವರು ಏನಾದರೂ ಜೀವನಗಳನ್ನ ಕಳೀತಾರ ಅಥವಾ ಇವರ ಅದೃಷ್ಟದ ಫಲಾಫಲಗಳಿಂದ ಏನಾದರೂ ಸಾಧಿಸುವಂಥ ಯೋಗ ಇದೆಯಾ? ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವರ್ಷ ಭವಿಷ್ಯ 2025 ಮಿಥುನ ರಾಶಿಯವರ ಬಗ್ಗೆ ಹೇಗಿದೆ ಎಂದು. ನೋಡಿ, 2025ನೇ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಹೆಚ್ಚು ಸಮಸ್ಯೆಗಳೇ ಉದ್ಭವ ಆಗ್ತದೆ ಅಂತ ಹೇಳ್ಬೋದು. ಯಾಕೆಂದರೆ ಮೇ ತಿಂಗಳಿನಲ್ಲಿ ಕರ್ಮಸ್ಥಾನದಲ್ಲಿ ಶನಿಯ ಸಂಚಾರವಾಗ್ತದೆ ಹಾಗೂ ಜನ್ಮಸ್ಥಾನದಲ್ಲಿ ಗುರುವಿನ ಸಂಚಾರ ಇರುವುದರಿಂದ ಈ ವರ್ಷ ನಿಮಗೆ ಲಾಭದಾಯಕ ಕೆಲವೊಂದು ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರ ಅಥವಾ ಹಣಕಾಸಿನಲ್ಲಿ ಲಾಭದಾಯಕವಾದ ಪ್ರತಿಫಲ ನಿಮಗೆ ಸಿಗುವುದಿಲ್ಲ. ಸ್ವಲ್ಪ ಸಮಾಧಾನಕರವಾದ ವಿಚಾರ ಅಂದರೆ 3ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದ ಸ್ವಲ್ಪ ಸಮಾಧಾನ, ಕೆಲವೊಂದು ವಿಚಾರಗಳು ಅಥವಾ ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಲಾಭ ನೀವು ಪಡ್ಕೊತೀರಾ ಅಂತ ಹೇಳ್ಬೋದು. ಇದು ಬಿಟ್ಟರೆ ಶನಿ ಹಾಗೂ ಗುರುವಿನ ಪ್ರಭಾವ ಸ್ವಲ್ಪ ನಿಮಗೆ ವಿರೋಧವಾಗಿಯೇ ಇರ್ಬೋದು. ಮಿಥುನ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಶನಿಯ ಪ್ರಭಾವದಿಂದ ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದರೂ 2025ನೇ ಇಸ್ವಿಯಲ್ಲಿ ಏಳಿಗೆ ಕಡಿಮೆ ಇರ್ತದೆ. ಈ ವರ್ಷದಲ್ಲಿ ನಿಮಗೆ ಇರುವ ಯೋಗ್ಯತೆಗೆ ತಕ್ಕ ಸ್ಥಾನಮಾನ ಸಿಗುವುದಿಲ್ಲ. ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ, ನಮ್ಮ ಯೋಗ್ಯತೆಗೆ ಒಳ್ಳೆ ಕೆಲಸ ಸಿಗುತ್ತೆ, ಕಾರ್ಯ ಸಿಗುತ್ತೆ, ಅಥವಾ ಕಾರ್ಯ ಸಫಲ ಆಗ್ತದೆ, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಆಗ್ತದೆ, ಮನೆ ಕಟ್ಟಡ ನಿರ್ಮಾಣ ಮಾಡ್ತೀವಿ, ಅಥವಾ ಇಂಥದ್ದೇ ಕೆಲಸದಿಂದ ನಾವು ಅದೃಷ್ಟವಂತರಾಗ್ತೀವಿ, ನಮಗೆ ಯೋಗ್ಯತೆ ಇದೆ, ಈ ಕೆಲಸ ಸಿಗುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ, ಆ ಯೋಗ್ಯತೆಗೆ ತಕ್ಕನಂತಹ ಸ್ಥಾನಮಾನಗಳು 2025ನೇ ಇಸ್ವಿಯಲ್ಲಿ ಶನಿಯ ಕಾಡಾಟದಿಂದ ಮಿಥುನ ರಾಶಿಯವರಿಗೆ ಸಿಗುವುದಿಲ್ಲ. ಮತ್ತು ದಕ್ಷ ಪ್ರಾಮಾಣಿಕರಾಗಿರ್ತೀರ, ಬಹಳ ನಿಯತ್ತಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ನಿಮಗೆ ಅಪಮಾನ ಅವಮಾನಗಳೇ ಬರ್ತದೆ. ಕೆಲವೊಂದು ವ್ಯಕ್ತಿಗಳಿಂದ ನಿಮ್ಮ ಮಾನ ಅಪಮಾನ ಆಗುವಂತಹ ಲಕ್ಷಣಗಳಿರ್ತದೆ. ಮತ್ತು ಎಲ್ಲರೂ ನಿಮ್ಮನ್ನು ನೆಗ್ಲೆಕ್ಟೆನ್ಸಿ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ ನಿಮ್ಮನ್ನು. ಇದರಿಂದ ಕೂಡ ನೀವು ಮಾನಸಿಕ ಖಿನ್ನತೆಗೆ ಗುರಿಯಾಗುವಂತಹ ಲಕ್ಷಣಗಳಿರ್ತದೆ ಮಿಥುನ ರಾಶಿಯವರು. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡಿದರೆ, ವ್ಯಾಪಾರ ವ್ಯವಹಾರದಲ್ಲಿ ಅದೇ ಕೇತುವಿನ ಪ್ರಭಾವದಿಂದ ತಕ್ಕ ಮಟ್ಟಿಗೆ ನಿಮಗೆ ಲಾಭ ಬಂದರೂ ಕೂಡ, ಆದರೆ ಎಷ್ಟೇ ಲಾಭ ಹಣಕಾಸು ನಿಮ್ಮ ಕೈ ಸೇರುವಂಥ ಸಮಯ ಬಂದರೂ ಯಾವುದು ನಿಮಗೆ ವಿಚಾರದಲ್ಲಿ ಹೇಳಬೇಕಂದ್ರೆ ದುಡ್ಡು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ, ನೀರಿನಂತೆ ಖರ್ಚಾಗ್ತಾ ಹೋಗ್ತಾ ಇರ್ತದೆ, ನಷ್ಟದ ಬಾಧೆ ಅನುಭವಿಸ್ತೀರ. ಇದರಿಂದ ಸಾಲದ ಸುಳಿಗೆ ಹೋಗುವಂಥ ಲಕ್ಷಣಗಳಿರ್ತದೆ. ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಿ. ಯಾಕಂದರೆ ನಿಮ್ಮನ್ನು ಶನಿಯ ಕಾಡಾಟ ವಿಪರೀತವಾಗಿ ಕಾಡುವಂತಹ ಲಕ್ಷಣಗಳು ಕಂಡು ಬರ್ತದೆ 2025ನೇ ಇಸ್ವಿಯಲ್ಲಿ. ಇನ್ನು ಶನಿ ಹಾಗೂ ಗುರುವಿನ ಪ್ರಭಾವದಿಂದ ಕುಟುಂಬದಲ್ಲಿಯೂ ಕೂಡ ಮಾನಸಿಕ ಖಿನ್ನತೆಗೆ ಅಥವಾ ಮಾನಸಿಕ ಹಿಂಸೆಗಳಿಗೆ ಒಳಗಾಗುವ ಲಕ್ಷಣಗಳಿರ್ತದೆ. ಸಂಬಂಧದ ಮಧ್ಯೆ ಬಿರುಕು ಬರ್ತದೆ, ದಂಪತಿಗಳ ಮಧ್ಯೆ ಮನಸ್ತಾಪ ಆಗ್ತದೆ, ದಾಂಪತ್ಯದ ಮಧ್ಯೆ 3ನೇಯವರಿಂದನೋ ಅಥವಾ ಕುಟುಂಬಸ್ಥರಿಂದನೋ ಅಪಮಾನ ಅವಮಾನಗಳನ್ನ ಎದುರಿಸ್ತೀರ ನೀವು ಮಿಥುನ ರಾಶಿಯವರು. ಇನ್ನು ಕುಟುಂಬಸ್ಥ ಸದಸ್ಯರ ಜೊತೆ, ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಮಾನಸಿಕ ಗೊಂದಲಗಳು, ಗಲಾಟೆ ಗದ್ದಲಗಳು, ಮನಸ್ತಾಪಗಳು, ಕೆಲಸಕ್ಕೋ, ಕಾರ್ಯಕ್ಕೋ, ದುಡ್ಡಿಗೋ ಅಥವಾ ಆಸ್ತಿಗೋ ಅಥವಾ ಮನೆ ಮಠ ಕುಟುಂಬಕ್ಕೂ ಏನಾದರೂ ಒಂದು ರಿಲೇಷನ್ಶಿಪ್ನಲ್ಲಿ ಅಥವಾ ಸಂಬಂಧದಲ್ಲಿ ಮನಸ್ತಾಪ ಆಗುವಂತಹ ಲಕ್ಷಣಗಳಿರ್ತದೆ. ಗಲಾಟೆ ಗದ್ದಲಗಳು, ಕೋರ್ಟ್ ಕಚೇರಿ ವ್ಯಾಜ್ಯಗಳಿಗೂ ಕೂಡ ಹೋಗುವಂಥ ಲಕ್ಷಣಗಳಿರ್ತದೆ. ಶನಿಯ ಪ್ರಭಾವ ಕೆಟ್ಟದಾಗೇ ಇರುತ್ತೆ ಈ ವರ್ಷದಲ್ಲಿ. ಮಿಥುನ ರಾಶಿಯವರಿಗೆ ಎಚ್ಚರಿಕೆಯಿಂದಿರಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಂದರೆ, ಇದರಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಇಷ್ಟಪಟ್ಟವರಿಂದ ದೂರ ಆಗುತ್ತೀರಿ ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿಗಳಿಂದ ದೂರ ಆಗುವಂಥ ಲಕ್ಷಣಗಳಿರ್ತದೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮಿಥುನ ರಾಶಿಯವರು ಇಷ್ಟಪಟ್ಟಂಥದ್ದು ಕಳ್ಕೊಂಡು ಭಗ್ನ ಪ್ರೇಮಿಗಳಾಗುವಂತಹ ಲಕ್ಷಣಗಳು ಕಂಡು ಬರ್ತದೆ. ಮನಸ್ಸಿನ ನಿಯಂತ್ರಣ ಹಿಡ್ಕೊಳ್ಳಿ ವೀಕ್ಷಕರೇ. ಮಿಥುನ ರಾಶಿಯವರು ಮನಸ್ಸಿನ ನಿಯಂತ್ರಣ ಹಿಡ್ಕೊಳ್ಳಿ. ಯಾವುದೇ ಕ್ಷಣದಲ್ಲೂ ಕೂಡ ಗೊಂದಲಕ್ಕೆ ಈಡಾಗಬೇಡಿ, ಅಪಮಾನ ಅವಮಾನಕ್ಕೆ ಈಡಾಗ್ತೀರಾ. ಕಾನ್ಫಿಡೆಂಟ್ ಆಗಿರಿ.
ಇಂಥ ಸಮಸ್ಯೆಗಳಿದ್ದಾಗ. ಇನ್ನು ಮಿಥುನ ರಾಶಿಯವರ ಆರೋಗ್ಯದ ವಿಚಾರದಲ್ಲಿ ಬಂದರೆ ಇವರಿಗೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆಗಳು ಹೆಚ್ಚಾಗ್ತದೆ. ಶನಿಯ ವಕ್ರ ದೃಷ್ಟಿಯಿಂದ ಆರೋಗ್ಯದ ಮೇಲೆ ಇದರಿಂದ ಏನಾಗ್ತದೆ, ಉಸಿರಾಡುವಂತಹ ಸಮಸ್ಯೆಗಳು ಹೆಚ್ಚಾಗ್ತದೆ, ಕಫದ ಸಮಸ್ಯೆ ಹೆಚ್ಚಾಗ್ತದೆ. ಹಾಗೆಯೇ ಕೂಡ ಈ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ, ಚಾಲನೆ ಮಾಡಬೇಕಾಗ್ತದೆ. ರಕ್ತದ ಮೇಲೆ ಸ್ವಲ್ಪ ದೃಷ್ಟಿ ಇರ್ತದೆ, ರಕ್ತದ ಸಮಸ್ಯೆಗಳು ಕೂಡ ಹೆಚ್ಚಾಗ್ತದೆ ಮಿಥುನ ರಾಶಿಯವರಿಗೆ. ಇನ್ನು ಈ ವಿದ್ಯಾರ್ಥಿಗಳಿಗಂತೂ ಶನಿಯ ಪ್ರಭಾವದಿಂದ ಶಿಕ್ಷಣದಲ್ಲಿ ಏರಿಳಿತಗಳೇ ಜಾಸ್ತಿ ಆಗ್ತದೆ. ನೀವು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರ ಉನ್ನತ ವ್ಯಾಸಂಗಕ್ಕೆ ಹೊರದೇಶಕ್ಕೆ ಹೋಗಬೇಕು ಅಥವಾ ಇಲ್ಲೇ ಎಲ್ಲಾದರೂ ಒಂದು ಸ್ಥಾನ ತೊಗೊಂಡು ನಿಂತ್ಕೋಬೇಕು, ಇದರಲ್ಲಿ ಏರಿಳಿತಗಳಾಗ್ತದೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಸಿಗೋದಿಲ್ಲ. ಮತ್ತು ಪರೀಕ್ಷೆಗಳಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಅಂಕಗಳು ನಿಮಗೆ ಬರೋದಿಲ್ಲ. ತೇರ್ಗಡೆ ಆಗುವಂಥ ವಿಚಾರದಲ್ಲೂ ಕೂಡ ತೊಂದರೆ ಆಗುವಂಥ ಲಕ್ಷಣಗಳಿರ್ತದೆ. ಇದರಿಂದ ಒದ್ದಾಡ್ತೀರಾ. ಇದರಿಂದ ಕೂಡ ಒದ್ದಾಟದಿಂದ ನೀವು ಏನು ನಂಬಿರ್ತೀರ ಆ ವಿಚಾರದಲ್ಲಿ ಇಂಥದ್ದೇ ತೊಗೋಬೇಕು, ಇಂಜಿನಿಯರಿಂಗ್ ತೊಗೋಬೇಕು ಅಥವಾ ಡಾಕ್ಟರ್ ಆಗಬೇಕು ಅಥವಾ ಏನಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪಾಸ್ ಆಗಬೇಕು ಅಂತ ಏನಾದರೂ ಒಂದು ಆಸೆ ಪಟ್ಟಿರ್ತೀರ. ಈ ವರ್ಷದಲ್ಲಿ ಸ್ವಲ್ಪ ಒತ್ತಡ ಇದೆ ನಿಮ್ಮ ಮೇಲೆ, ಭಾಳ ಎಚ್ಚರಿಕೆಯಿಂದ ಇರಿ. ನೀವು ಅಂದ್ಕೊಂಡಿದ್ದು ಸಿಗೋದು ಕಷ್ಟ ಇದೆ ಮಿಥುನ ರಾಶಿಯವರಿಗೆ. ಹಾಗೂ ಕೂಡ ಮನಸ್ಸಿನ ನಿಯಂತ್ರಣ ಇಟ್ಕೊಳ್ಳಿ. ಸ್ವಲ್ಪ ಕೇತುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ ದೈವ ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನ ನೀವು ಮಾಡ್ಕೊತ ಹೋದರೆ ಲಾಭ ಕಾಣ್ತೀರಾ ಅಂತಲೂ ಹೇಳಬಹುದು. ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಕೂಡ ನೀವು ಏನು ಈ ಪ್ರಮೋಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಟ್ರಾನ್ಸ್ಫರ್ಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಇದನ್ನು ಕೂಡ ವಿಳಂಬ ಆಗುವಂಥ ಲಕ್ಷಣಗಳಿರ್ತದೆ ಸರ್ಕಾರಿ ಹಾಗೂ ಸರ್ಕಾರೇತರ ಕೆಲಸ ಕಾರ್ಯಗಳಲ್ಲಿ ತೊಡಗುವಂತಹ ವ್ಯಕ್ತಿಗಳಿಗೆ. ಇನ್ನು ಕೂಡ ಶತ್ರುಗಳ ಕಾಡಾಟ ಆಗ್ತದೆ ಶನಿಯ ಪ್ರಭಾವದಿಂದ. ಶತ್ರುವಿನ ದೃಷ್ಟಿ, ಶತ್ರು ಸಂಬಂಧದಲ್ಲಿ, ಸ್ನೇಹ ಸಂಬಂಧದಲ್ಲಿ ಮನಸ್ತಾಪಗಳಾಗುವಂಥದ್ದು, ದೈಹಿಕವಾಗಿ ನಿಮ್ಮ ಮೇಲೆ ದಬ್ಬಾಳಿಕೆ ಬರುವಂಥದ್ದು, ಇಂಥ ಕಾಡಾಟಗಳು ಕೂಡ ಶನಿಯ ಪ್ರಭಾವದಿಂದ ನಿಮ್ಮ ಮೇಲೆ ವ್ಯತಿರಿಕ್ತವಾಗಿ ತೊಂದರೆ ಕೊಡುವಂಥ ಲಕ್ಷಣಗಳಿರ್ತದೆ. ಬಹಳ ಎಚ್ಚರಿಕೆಯಿಂದಿರಿ. ನೀವೇನು ಕಷ್ಟಪಟ್ಟರೂ ಕೂಡ ನಿಮ್ಮ ಕೈಯಲ್ಲಿ ಈ ವರ್ಷದಲ್ಲಿ ಧನಲಾಭ ಇಟ್ಕೊಂಡು, ಆರೋಗ್ಯದ ವಿಚಾರಗಳಿಟ್ಕೊಂಡು, ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರ, ಉನ್ನತ ವ್ಯಾಸಂಗ ಯಾವುದೇ ಇದ್ರೂ ಕೂಡ ವಿಳಂಬ ಆಗ್ತದೆ. ಬಹಳ ತಾಳ್ಮೆಯ ಸಹನೆಯಿಂದಿರಿ. ಹಾಗೂ ವಿಶೇಷವಾಗಿ ಹೇಳಬೇಕಂದ್ರೆ ಮಿಥುನ ರಾಶಿಯವರು 2025ರಲ್ಲಿ ಶನಿ ಹಾಗೂ ಗುರುವಿನ ಪ್ರಭಾವ ಮಿಶ್ರ ಫಲ, ಮಿಶ್ರ ಅಂತ ಹೇಳಿದರೆ ಕೆಳಮಟ್ಟದಲ್ಲಿ ಇದೆ. ಕೆಳಮಟ್ಟದಲ್ಲಿ ನಿಮಗೆ ಪ್ರಭಾವ ಕೊಡುವುದರಿಂದ ಶನಿಯ ಶಾಂತಿ ಮಾಡಿಸ್ಕೊಳ್ಳಿ, ನವಗ್ರಹ ಶಾಂತಿಗಳನ್ನ ಮಾಡಿ. ಶನಿಗೆ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಎಳ್ಳು ಬತ್ತಿ ಹಚ್ಚಿ ಅದರ ಸಂಕಲ್ಪನೆಗೆ ಹೋಗಿ, ಕೃಪಾ ಕಟಾಕ್ಷಕ್ಕೆ ಹೋಗಿ ಶನಿಯ ಶ್ಲೋಕಗಳನ್ನ ಪ್ರಾರ್ಥನೆ ಮಾಡ್ಕೊತ ಹೋದರೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಪ್ರಭಾವ ಬೀರ್ತದೆ. ನೀವು ಅಂದ್ಕೊಂಡಂಥ ಪ್ರತಿಯೊಂದು ವೃತ್ತಿ ಕ್ಷೇತ್ರದಲ್ಲಿ ಈಗೇನು ತಟಸ್ಥವಾಗಿ ತೊಂದರೆ ಇದೆಯೋ ಇದು ಶಾಶ್ವತವಾಗಿ ಇರೋದಿಲ್ಲ. ಇದರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು ಅಂತ ಹೇಳಿದ್ರೆ ಆದಷ್ಟು ಶನಿಯ ಶಾಂತಿ ಮಾಡಿಸ್ಕೊಳ್ಳಿ ಮಿಥುನ ರಾಶಿಯವರು. ಸ್ವಲ್ಪ ಗೊಂದಲಮಯ ಜೀವನ ಕಾಣ್ತೀರಾ, ಎಚ್ಚರಿಕೆಯಿಂದಿರಿ 2025ನೇ. ಹಾಗೂ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ವಿಶೇಷವಾಗಿ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ತಂತ್ರ ಮಂತ್ರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡ್ಬೋದು, ಭೇಟಿ ಮಾಡ್ಬೋದು, ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವ.